ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚಂದಾಗಿರ್ತೀರ. ನಿಶ್ಚಯವಾಗಲು ದೇವರು ನಿಮ್ಮನ್ನ ಹಿತಕರವಾಗಿ ಬಾಯಿಸಿ ನಿಮ್ಮನ್ನ ಹಿತಕರವಾಗಿ ಇಡುವಂತೆ ಆತನು ನಮಗೆ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರಾದವರೇ, ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ. ಆಶೀರ್ವದಿಸಲ್ಪಟ್ಟ ಈ ಒಳ್ಳೆ ಸಮಯಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನು ಮಾಡಿ ಎಲ್ಲ ನಿನ್ನ ನಾಮ ಮಹಿಮೆಗಾಗಿ ದೇವರೇ ನಡೆಯುವಂತೆ ಕೃಪೆ ಮಾಡಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಓಕೆ, ಪ್ರೀತಿಯ ದೇವ ಜನರೇ, ಈ ಸಮಯದಲ್ಲಿ ನಿಮ್ಮ ಸೇವೆ ಅಂದ್ರೆ ದೇವರ ಸೇವೆಯನ್ನ, ನಿಮಗಾಗಿ ದೇವರ ವಾಕ್ಯವನ್ನ ಪ್ರತಿಯೊಂದು ದಿನ ನಾನು ಇದನ್ನ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೂ ದೇವರು ಯಾವ ವಾಕ್ಯಗಳನ್ನ ಯಾವ ವಿಷಯದಲ್ಲಿ ತಿಳಿಯಪಡಿಸಬೇಕೆಂಬುದಾಗಿ ಆತನ ಸನ್ನಿಧಾನದಲ್ಲಿ ನಾವು ನಿಂತು ಪ್ರಾರ್ಥಿಸುವರಾಗಿ ಆಮೇಲೆ ನಿಮಗೆ ಒಂದು ದೇವರ ವಾಕ್ಯವನ್ನ ಕೊಡುವಂತರಾಗಿದ್ದೀವಿ. ನನ್ನ ಹೆಸರು ಪಾಸ್ಟರ್ ಆಂಟೋನಿ ರಾಜ್ ಅಂತೇಳಿ. ನಿಮ್ಮೆಲ್ಲರಿಗೂ ಬಹಳ ಪರಿಚಯ ಇರುವಂತ ದೇವರ ಸೇವಕನಾಗಿದ್ದೀನಿ. ಈ ಒಂದು ಯೂಟ್ಯೂಬಿನಲ್ಲಿ ಮತ್ತೆ ಈ ಒಂದು ದೇವರ ವಾಕ್ಯದಲ್ಲಿ ಅನೇಕ ದೇವರ ಮಕ್ಕಳು, ವಿಶ್ವಾಸಿಗಳು, ಅನೇಕ ಸೇವಕರು ಕೂಡ ಬಹಳ ಜನ ಈ ಒಂದು ವಾಕ್ಯಗಳನ್ನ ಬಹಳ ಮೆಚ್ಚಿ ಅವ್ರು ಏನ್ ಮಾಡ್ತಾ ಇದಾರೆ, ನಮಗೆ ಒಳ್ಳೆ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದಾರೆ. ದೇವರು ಅವರನ್ನ, ಅವರ ಕುಟುಂಬವನ್ನ, ಅವರ ಎಲ್ಲ ಕಾರ್ಯಗಳನ್ನ ಆಶೀರ್ವದಿಸಬೇಕು. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರಾದವರೇ, ದೇವರು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಾಕ್ಯಗಳೇ. ಆದರೆ ಏನ್ ಮಾಡ್ತಾರೆ ಅಂದ್ರೆ, ದೇವರು ನಿಮಗಾಗಿ ಮತ್ತೆ ಆ ಒಂದು ವಾಕ್ಯವನ್ನ ನಿಮಗೆ ಕೊಡುವ ಆತನು ಆಗಿರ್ತಾನೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯ ನಿನ್ನ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಅದೇ ಆಧಾರ, ಅದುವೇ ಪ್ರತಿಯೊಬ್ಬರ ಜೀವಿತದಲ್ಲಿ ಇರುವಂತ ಬಹಳ ಬಹಳ ತುಂಬಾ ಪ್ರಾಮುಖ್ಯತೆ. ಆ ವಾಕ್ಯವನ್ನ ನಾವು ನೋಡೋಣ. ಅದಕ್ಕಾಗಿ ಕೀರ್ತನೆ 16ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳುತ್ತದೆ, ನೀನು ನನಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯ ಒಬ್ಬ ಭಕ್ತರು ಹೇಳ್ತಾರೆ, ನೀನು ನನಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುವೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಅಂದ್ರೆ ಪ್ರಿಯರಾದವರೇ, ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರ ದೇವರು ತಾನೇ ಹೇಳುವುದೇನೆಂದ್ರೆ, ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗವು ನನ್ನ ಮಾರ್ಗವು ಅಲ್ಲ. ನಿನ್ನ ಮಾರ್ಗಕ್ಕಿಂತಲೂ ನಿನ್ನ ಆಲೋಚನೆಗಿಂತಲೂ ನನ್ನ ಮಾರ್ಗವು, ನನ್ನ ಆಲೋಚನೆಯು ಬಹಳ ಉತ್ತಮವಾಗಿದೆ. ದೇವರಿಗೆ ಸ್ತೋತ್ರ. ಹಂಗಾಗಿ ಪ್ರಿಯರಾದವರೇ, ಈ ವಾಕ್ಯದಲ್ಲಿ ನೀವು ನೋಡೋ ಪ್ರಕಾರ ದೇವರು ನಿಮಗೆ ಪ್ರತಿಯೊಂದು ದಿನ ಜೀವ ಮಾರ್ಗವನ್ನ, ಅಂದ್ರೆ ಜೀವದ ವಾಕ್ಯದ ಮಾರ್ಗಗಳನ್ನ ತೋರಿಸ್ತಾರೆ. ವಾಕ್ಯ ಅಂತ ಹೇಳ್ಬೇಕಂದ್ರೆ ಅದು ಬೆಳಕಾಗಿದೆ. ವಾಕ್ಯ ಅಂತ ಹೇಳ್ಬೇಕಂದ್ರೆ ಖಡ್ಗವಾಗಿದೆ. ನುಡಿಯಲ್ಪಟ್ಟ ಪ್ರತಿಯೊಂದು ವಾಕ್ಯವು ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ಯಾವ್ದಾದ್ರೂ ಒಂದು ವಿಧದಲ್ಲಿ, ಯಾವ್ದಾದ್ರೂ ಒಂದು ವಿಷಯದಲ್ಲಿ ಬಹಳ ಅದ್ಭುತವಾದ ಕಾರ್ಯಗಳನ್ನ ಮಾಡುವಂಥದ್ದು ಆಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಪ್ರಿಯರಾದವರೇ, ವಾಕ್ಯವನ್ನ ಹಿಡಿದುಕೊಂಡು ನಡೆಯುವಂತ ಪ್ರತಿಯೊಂದು ದೇವರ ಸೇವಕನಾಗಲಿ, ದೇವರ ಮಗನಾಗಲಿ, ಮತ್ತೆ ವಿಶ್ವಾಸಿಗಳಾಗಲಿ, ಅವರ ಜೀವಿತದಲ್ಲಿ ನೋಡಿ, ಎಷ್ಟೇ ಸಮಸ್ಯೆಗಳು, ನಿಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದ್ರು, ಎಷ್ಟೇ ಹೋರಾಟಗಳು ಬಂದ್ರು, ಎಷ್ಟೇ ಕಷ್ಟಗಳು ಬಂದ್ರು, ಅವರು ಕುಗ್ಗಿ ಹೋಗೋದಿಲ್ಲ. ಅವ್ರು ಯಾಕಂದ್ರೆ ದೇವರ ವಾಕ್ಯದಲ್ಲಿ ಮಾತಾಡ್ತಾರೆ. ಎಷ್ಟೇ ಸಮಸ್ಯೆಗಳು ಎದುರಾದ್ರೂ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂದ್ರೆ ದೇವರ ವಾಕ್ಯದಲ್ಲಿ ಇದೆ. ಪ್ರಿಯರಾದವರೇ, ಈ ಒಂದು ದೇವರ ವಾಕ್ಯ ಪ್ರತಿಯೊಂದು ದಿನ ಅವರನ್ನ ಪರಿಶೋಧನೆ ಎಂಬ ಪುಟಕ್ಕೆ ಹಾಕಿ ಶುದ್ಧೀಕರಿಸುವಂತದ್ದಾಗಿದೆ. ದೇವರಿಗೆ ಸ್ತೋತ್ರ. ನಿನಗೆ ಮುಂದೆ ಇಟ್ಟಿರುವಂತ ಆಶೀರ್ವಾದವನ್ನ ನಿನ್ನ ಜೀವಿತದಲ್ಲಿ ಹೇಗೆ ನೀನು ಬಳಸ್ಕೊಳ್ಬೇಕು, ದೇವರ ರಾಜ್ಯಕ್ಕಾಗಿ, ದೇವರ ಕಾರ್ಯಕ್ಕಾಗಿ ಎಂಬುದಾಗಿ ನೀನು, ಅದಕ್ಕೆ ದೇವರು ನಿಮ್ಮನ್ನ ಆ ರೀತಿಯಾದ ಒಂದು ಹಾದಿಯಲ್ಲಿ ನಡೆಸ್ತಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ
ದೇವರು ನಮಗೆ ಜೀವ ಮಾರ್ಗವನ್ನ ಬೋಧಿಸುವನಾಗಿದ್ದಾನೆ. ದೇವರಿಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುತ್ತಾನೆ. ಆತನ ಜೀವ ಮಾರ್ಗವನ್ನ ತಿಳಿಯಪಡಿಸುವಾಗ ಅಲ್ಲಿ ಏನಿದೆ ಅಂದ್ರೆ ಸಂತೋಷವಿರ್ತದೆ, ಮತ್ತೆ ಪರಿಪೂರ್ಣವಾದ ಭಾಗ್ಯವು ಇರುವಂಥದ್ದು ಆಗಿರ್ತದೆ. ಹಾಗಾಗಿ ಪ್ರಿಯರಾದವರೇ, ನಿಮ್ಮ ಪ್ರತಿಯೊಬ್ಬೊಬ್ಬರಿಗೂ ದೇವರ ಈ ದಿನದಲ್ಲಿ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ದೇವರು ನಿಮಗೆ ಏನಾಗ್ತದೆ ತಿಳಿಯಪಡಿಸುವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳು, ನಿಮಗೆ ಏನೆಲ್ಲ ವಿಷಯಗಳು ಬೇಕಾಗಿದೆಯೋ ಅದನ್ನ ತಿಳಿಯಪಡಿಸುವನಾಗಿದ್ದಾನೆ. ಅದನ್ನ ತಿಳಿದುಕೊಳ್ಳುವುದಕ್ಕೆ ಮುಖ್ಯವಾಗಿ ತುಂಬಾ ಪ್ರಾಮುಖ್ಯಕರವಾದ ವಿಷಯ ಏನಂದ್ರೆ ಪ್ರಾರ್ಥನೆ. ತುಂಬಾ ಅತ್ಯಧಿಕವಾಗಿ ತಿಳಿದುಕೊಳ್ಳುವಂತ ವಿಷಯ ಏನಂದ್ರೆ ವಾಕ್ಯದಲ್ಲಿ. ಇನ್ನು ಅತ್ಯಧಿಕವಾಗಿ ನಾವು ಅದನ್ನ ಅಳವಡಿಸಿಕೊಂಡು ಬಾಳುವಾಗ ನಮ್ಮ ಜೀವಿತದಲ್ಲಿ ಏನಾಗುತ್ತೆ, ಅದು ಪರಿಪೂರ್ಣವಾದ ಕಾರ್ಯಗಳಿಗೆ ಕೊಂಡು ಹೋಗುವಂತದ್ದಾಗಿದೆ. ಹಂಗಾಗಿ ಪ್ರಿಯರಾದವರೇ, ಈ ದಿನದಲ್ಲಿ ವಾಕ್ಯ ಬೋಧಿಸಿದ ಪ್ರಕಾರವಾಗಿ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ತಾನೇ ತನ್ನ ಉದ್ದೇಶವನ್ನ ನೆರವೇರಿಸಿ ತನ್ನ ಕಾರ್ಯಗಳನ್ನ ಪರಿಪೂರ್ಣತೆಗೆ ತೆಗೆದುಕೊಂಡು ಬರುವಂತ ದೇವರು ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಅದೇ ರೀತಿಯಾಗಿ ಮುನ್ನಡೆಸಲಿ. ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಈ ದಿನದಲ್ಲಿ ನಿನ್ನ ಮಕ್ಕಳಿಗೆ ಹೇಳಲ್ಪಟ್ಟ ಪ್ರತಿ ಒಂದು ವಾಕ್ಯದ ವಾಗ್ದಾನಗಳು ನೆರವೇರಲಿ. ಪ್ರತಿಯೊಬ್ಬರಿಗೂ ಸ್ವಾಮಿ ಸಂತೋಷ, ಸಮಾಧಾನ, ಸೌಭಾಗ್ಯ ಯೇಸುವಿನ ನಾಮದಲ್ಲಿ ಒದಗಿ ಬರಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ನೀನು ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ. ಓಕೆ ಪ್ರಿಯರಾದವರೇ, ಸಂತೋಷ, ಸಮಾಧಾನ, ಸೌಭಾಗ್ಯ ನಿಮ್ಮದಾಗಿದೆ. ಆಮೇನ್. ಶಾಲೋಮ್.